ನಮಸ್ಕಾರ ವೀಕ್ಷಕರೇ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತು ಇಡೀ ಕರುನಾಡಿಗೆ ಬಹಳಷ್ಟು ಒಂದು ನೋವಿನ ದಿನ. ಯಾಕೆ ಅಂತ ಅಂದರೆ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದ, ಪ್ರಚಂಡ ಕುಳ್ಳ ಖ್ಯಾತಿಯ ದ್ವಾರಕೀಶ್ ಅವರು ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ. ಬಹಳಷ್ಟು ದಿನಗಳಿಂದಲೂ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಮತ್ತು ಕೆಲವೊಂದಿಷ್ಟು ದಿನಗಳ ಹಿಂದೆ ಅವರ ಸಾವಿನ ಬಗ್ಗೆ ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು. ಆ ಸುದ್ದಿಯನ್ನು ಕೇಳಿ ಸ್ವತಃ ದ್ವಾರಕೀಶ್ ಅವರೇ ಮೀಡಿಯಾ ಮುಂದೆ ಬಂದು, ನಾನು ಬದುಕಿದ್ದೀನ್ರಪ್ಪ, ಯಾಕೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಿ, ಇನ್ನು ಕೆಲವು ದಿನಗಳ ಕಾಲ ಬದುಕ್ತೀನಿ, ಯಾಕೆ ನನ್ನನ್ನು ಈಗಲೇ ಸಾಯಿಸ್ತಾ ಇದ್ದೀರಿ ಅಂತ ಹೇಳಿ ಅವರು ಮಾತನಾಡಿದರು. ಪಾಪ ಭಾಳ ನೋವಾಗ್ತಾ ಇದೆ. ಇವತ್ತು ದ್ವಾರಕೀಶ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದು. ಅವರ ಸ್ವಗ್ರಹದಲ್ಲೇ, ಬೆಂಗಳೂರಿನ ಸ್ವಗ್ರಹದಲ್ಲೇ ಇವತ್ತು ದ್ವಾರಕೀಶ್ ಅವರು ಏನು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಿನ್ನೆ ರಾತ್ರಿ ಚೆನ್ನಾಗೇ ಇದ್ರಂತೆ, ಮಾತನಾಡ್ತಾ ಇದ್ರಂತೆ ಅವರ ಎಲ್ಲ ಏನು ಮಕ್ಕಳ ಜೊತೆಗೆ, ಅವರ ಸಂಬಂಧಿಕರ ಜೊತೆಗೆಲ್ಲ. ಅದಾದ ನಂತರ ಮಲ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಅವರನ್ನು ಎಬ್ಬಿಸೋದಕ್ಕೆ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಅವರು ಉಸಿರು ಚೆಲ್ಲಿದ್ದು ಅವರ ಮನೆಯವರಿಗೆ ಗೊತ್ತಾಗಿದೆ. ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದರೂ ಕೂಡ ಉಸಿರೇ ಇಲ್ವಲ್ಲ, ಹೇಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ? ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಕೂಡ ಬಹಳಷ್ಟು ನೋವಿನ ವಿಚಾರ. ಒಬ್ಬ ನಟನಾಗಿ ದ್ವಾರಕೀಶ್ ನಮ್ಮನ್ನು ಎಷ್ಟು ನಗಿಸಿದ್ದಾರೆ, ಎಷ್ಟು ಮನರಂಜಿಸಿದ್ದಾರೆ ಅನ್ನೋದು ಇಡೀ ಕರುನಾಡಿಗೆ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಒಬ್ಬ ಅತ್ಯದ್ಭುತ ನಟ, ಒಬ್ಬ ಉತ್ತಮವಾದಂಥ ಸ್ನೇಹಿತ, ಸ್ಯಾಂಡಲ್ವುಡ್ನ ಹಿರಿಯ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಅವರ ಒಡನಾಟ ಯಾವ ರೀತಿ ಆಗಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಅವರಿಬ್ಬರ ಸ್ನೇಹ ಹೇಗಿತ್ತು ಅಂತ ಹೇಳಿ. ಹಾಗಾಗಿ ದ್ವಾರಕೀಶ್ ಅವರನ್ನು ಸ್ನೇಹಜೀವಿ ಅಂತಾನೆ ಕರೀತಾರೆ. ಎಲ್ಲರ ಜೊತೆಗೂ ಕೂಡ ನಗಿಸೋದು, ನಗಾಡೋದು, ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಡು ಬದುಕಿದಂಥ ಜೀವ ದ್ವಾರಕೀಶ್ ಅವರದ್ದು. ಆ ಜೀವ ಇವತ್ತು ನಮ್ಮ ಜೊತೆಗಿಲ್ಲ, ನಮ್ಮನ್ನು ಬಿಟ್ಟು ಅಗಲಿದೆ. ಹೀಗಾಗಿ ಎಲ್ಲರಿಗೂ ಕೂಡ ಇದು ತುಂಬಲಾರದ ನಷ್ಟ. ಭಾಳ ಪ್ರಮುಖವಾಗಿ ಕನ್ನಡ ಚಿತ್ರರಂಗಕ್ಕೆ ಇದು ತುಂಬಲಾರದ ನಷ್ಟ. ಹಾಗಾದರೆ ಅವರ ಈ ಒಂದು ಸಿನಿ ಜರ್ನಿ ಹೇಗಿತ್ತು ಇಷ್ಟು ವರ್ಷಗಳ ಕಾಲ? ಅವರು ಯಾವಾಗ ಕನ್ನಡ ಚಿತ್ರರಂಗಕ್ಕೆ ಬಂದರು? ಅವರ ಸಿನಿ ಪಯಣ ಯಾವ ರೀತಿಯಾಗಿತ್ತು? ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ? ಇದೆಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭೆಗಳಲ್ಲಿ ದ್ವಾರಕೀಶ್ ಒಬ್ಬರು. ನಟನಾಗಿ ಆತ ನಕ್ಕು ನಲಿಸಿದ ಹೃದಯಗಳು ಅಸಂಖ್ಯವಾದದ್ದು. ನಿರ್ಮಾಪಕನಾಗಿ ಅವರು ಕಂಡ ಸಾಹಸ, ಸೋಲು, ಗೆಲುವುಗಳು ಒಂದು ಸಾಮಾನ್ಯ ಜೀವ ಮಾಡುವಂಥದ್ದಲ್ಲ. ನಿರ್ದೇಶಕನಾಗಿ ಕೂಡ ಆತ ಅಲ್ಲಲ್ಲಿ ಸುಂದರ ಕೆಲಸ ಮಾಡಿದವರು. ದ್ವಾರಕೀಶ್ 1942 ಆಗಸ್ಟ್ 19 ಹುಣಸೂರಿನಲ್ಲಿ ಜನಿಸಿದರು. ಮೈಸೂರಿನಲ್ಲಿ ಬನುಮಯ್ಯ ಶಾಲೆ, ಶಾರದಾ ವಿಲಾಸ ಶಾಲೆ, CPC ಪಾಲಿಟೆಕ್ನಿಕ್ ಮುಂತಾದೆಡೆಗಳಲ್ಲಿ ವಿದ್ಯಾಭ್ಯಾಸ ನಡೆಸಿದ ದ್ವಾರಕೀಶ್ ಅವರ ಮನದಲ್ಲಿ ಯಾವಾಗಲೂ ಸಿನಿಮಾ ಅನ್ನೋ ಕನಸು ತುಂಬಿ ತುಳುಕ್ತಾ ಇತ್ತು. ಇವರು ಸಿನಿಮಾಗೆ ಓಡಿ ಹೋಗದಿರಲಿ, ಅಂದರೆ ದ್ವಾರಕೀಶ್ ಅವರಿಗೆ ಅಷ್ಟೊಂದು ಕ್ರೇಜ್ ಸಿನಿಮಾ ಅಂತ ಅಂದರೆ. ಹಾಗಾಗಿ ಇವರು ಸಿನಿಮಾಗೆ ಓಡಿ ಹೋಗದಿರಲಿ ಅಂತ ಅವರ ಅಣ್ಣ ದ್ವಾರಕೀಶ್ ಓದುತ್ತಿದ್ದ ದಿನಗಳಲ್ಲೇ ಈಗಲೂ ಮೈಸೂರಿನ ಗಾಂಧಿ ಚೌಕ್ನಲ್ಲಿ ಅಸ್ತಿತ್ವದಲ್ಲಿರುವಂಥ ಭಾರತ್ ಆಟೋ ಸ್ಪೇರ್ಸ್ ಎಂಬ ಅಂಗಡಿ ಹಾಕಿಕೊಟ್ಟಿದ್ರು. ಆದರೆ ದ್ವಾರಕೀಶ್ ಅವರಿಗೆ ಸಿನಿಮಾ ಖಯಾಲಿ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಸಿನಿಮಾ ಮೇಲೆ. ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ದುಂಬಾಲು ಬಿದ್ದಿದ್ರು. ಹುಣಸೂರು ಕೃಷ್ಣಮೂರ್ತಿ ಮೊದಲು ಡಿಪ್ಲೊಮಾ ಓದು ಮುಗಿಸು, ಆಮೇಲೆ ಸಿನಿಮಾ ಮಾತು ಅಂತ ಹೇಳಿದರು. ಮುಂದೆ ಅವರು ಸೇವೆ ಶಂಕರ್ ನಿರ್ದೇಶನದಲ್ಲಿ ವೀರ ಸಂಕಲ್ಪದಲ್ಲಿ ದ್ವಾರಕೀಶ್ ಅವರಿಗೆ ಮೊದಲ ಅವಕಾಶ ಒಲಿಯುವಂತೆ ಮಾಡ್ತಾರೆ. ವೀರ ಸಂಕಲ್ಪ ಅನುಭವದ ಬಗ್ಗೆ ದ್ವಾರಕೀಶ್ ಹೇಳಿದ ಒಂದು ಮಾತು ನೆನಪಾಗುತ್ತೆ. ಅವರು ಎದುರಿಸಿದ ಮೊದಲ ಶಾಟ್ ಸಿಂಹಾಸನ ಹತ್ತುವಂಥದ್ದಾಗಿತ್ತಂತೆ. ಆ ಶಾಟ್ ಮುಗಿದ ತಕ್ಷಣ ಮೇಲೆ ಕುಳಿತಿದ್ದ ಕ್ಯಾಮ್ರಾಮ್ಯಾನ್ ನಿರ್ದೇಶಕರಿಗೆ ಹೇಳಿದ್ರಂತೆ, ಸಾರ್ ಬೇಕಿದ್ರೆ ಈಗಲೇ ಸಿಂಹಾಸನ ಇಳಿಯೋದು ಕೂಡ ಆ ಶಾಟ್ ತೆಗೆದು ಬಿಡೋಣ, ಎರಡೂ ಕೆಲಸ ಒಟ್ಟಿಗೆ ಆಗಿಬಿಡುತ್ತೆ ಅಂತ. ಈ ಮಾತನ್ನ ದ್ವಾರಕೀಶ್ ತಮ್ಮ ಸಿನಿಮಾ ಬದುಕಿನಲ್ಲೂ ತಾಧ್ಯಾತ್ಮಕವಾಗಿ ಕಂಡಿದ್ದಾರೆ. ನಾವು ಬಹಳಷ್ಟು ವೇಳೆ ಒಬ್ಬ ವ್ಯಕ್ತಿ ಸೋತಾಗ ಅವನು ಕೆಟ್ಟ ಚಿತ್ರ ಮಾಡಿದ ಎಂದು, ಅವನು ಯಾರೊಡನೆಯೋ ಕಿತ್ತಾಡಿದಾಗ ನಾವು ಇಷ್ಟಪಟ್ಟ ಬಣದ ಕಡೆ ವಾಲಿಕೊಂಡು ಈತ ಯಾವಾಗಲೂ ತರಲೆ ಅಂತಲೂ ಅಭಿಪ್ರಾಯ ಕ್ರೋಢೀಕರಣಕ್ಕೆ ತೊಡಗೋದು ಸಾಮಾನ್ಯ. ದ್ವಾರಕೀಶ್ ಅಂತಹ ಸಂದರ್ಭಗಳಲ್ಲಿ ಬಹಳಷ್ಟು ವೇಳೆ ನಮಗೆ ಕಂಡಿದ್ದಾರೆ. ಆದರೆ ದ್ವಾರಕೀಶ್ ಎಂಬ ಪ್ರತಿಭಾವಂತ ಮತ್ತು ಸಾಹಸಿಯನ್ನು ಈ ಎಲ್ಲ ಪರಿಧಿಗಳ ಆಚೆ ನೋಡುವ ಅಗತ್ಯ ಇದೆ.
ಸ್ನೇಹಿತರೆ, ದ್ವಾರಕೀಶ್ ಅಭಿನಯದ ಕೆಲವೊಂದು ಚಿತ್ರಗಳಲ್ಲಿನ ಅವರ ಮುದ್ದಿನ ಅಭಿನಯದ ಬಗ್ಗೆ ಹೇಳೋದಾದ್ರೆ, ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಹಣದ ಬದಲು ಜೇಬಲ್ಲಿ ಜಿರಳೆ ಭದ್ರಪಡಿಸಿಕೊಂಡು ಹೋಟೆಲಿನಲ್ಲಿ ಎಲ್ಲಾ ತರಹದ ತಿಂಡಿ ತಿನ್ನೋದು, ಬಂಗಾರದ ಮನುಷ್ಯ ಚಿತ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಕೊಳದ ಬಳಿ ಕುಳಿತು ನೀರು ಬಿಸಿ ಆಗ್ಲಿ ಅಂತ ಕಾಯ್ತಿದ್ದೀನಿ ಅನ್ನೋದು, ಬಹುದೂರ್ ಗಂಡು ಚಿತ್ರದಲ್ಲಿ ಪದೇ ಪದೇ ನಾವೇನ್ ಮೂಲಂಗಿ ತಿಂತಾ ಇರ್ತೀವ ಅನ್ನೋದು, ಭಕ್ತ ಕುಂಬಾರದಲ್ಲಿ ಕಣ್ಣು ಕಾಣದಂತೆ ಅವತಾರ ಮಾಡಿಕೊಂಡಿದ್ದ ಬಾಲಣ್ಣನಿಗೆ ಮಹಾಸ್ವಾಮಿ ಸಂಕೋಚ ಬೇಡ, ಇನ್ನೊಂದು ಸ್ವಲ್ಪ ಬಡಿಸಿಕೊಳ್ಳಿ ಅಂತ ಹೇಳುತ್ತಾ ತಾಯಿ ಊಟ ಬಡಿಸಿ ಆಚೆ ಹೋದ ನಂತರ ಅದನ್ನೆಲ್ಲ ತಾನೇ ತಿನ್ನೋದು, ಗಲಾಟೆ ಸಂಸಾರದಲ್ಲಿ ಮಂಜುಳಾ ಹಿಂದೆ ಭಗ್ನ ಪ್ರೇಮಿಯಾಗಿ ಅಲಿದಾಡೋದು, ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ತದ್ದಿನ ದಿನ ತದ್ದಿನ ನಾಳೆ ನಮ್ಮ ತಿಥಿ ದಿನ, ಜೊತೆಗೆ ಗುರು ಶಿಷ್ಯರು ಚಿತ್ರದಲ್ಲಿ ದೊಡ್ಡವರೆಲ್ಲ ಜಾಣರಲ್ಲ ಅಂತ ಹಾಡಿ ಕುಣಿದು ಎಲ್ಲರಿಗೂ ಕೂಡ ಇಷ್ಟವಾಗಿದ್ರು ಈ ದ್ವಾರಕೀಶ್ ಅವರು. ದ್ವಾರಕೀಶ್ ಚಿತ್ರ ನಿರ್ಮಾಪಕನಾಗಿ ಮಾಡಿದ ಕೆಲಸಗಳು ಮಹತ್ವಪೂರ್ಣವಾದವು. ಅವರು ಇದುವರೆಗೆ ನಿರ್ಮಿಸಿದ ಒಟ್ಟು ಚಿತ್ರಗಳು 52. ಅವುಗಳಲ್ಲಿ ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್ 000, ಭಾಗ್ಯವಂತರು, ಕುಳ್ಳ, ಮನೆ ಕತೆ, ಇಂದಿನ ರಾಮಾಯಣ, ಹೀಗೆ 10 ಹಲವು ಸಿನಿಮಾಗಳು ಎಲ್ಲರ ನೆಚ್ಚಿನ ಸಿನಿಮಾಗಳಾಗಿದ್ದಾವೆ. ಯಶಸ್ಸಿನ ನಡೆಯಲ್ಲಿ ನಡೆದವನಿಗೆ ಸೋಲುಗಳು ಯಾವಾಗ ಒಂದು ತಟ್ಟುತ್ತದೋ ಹೇಳೋದು ಕಷ್ಟ. ಒಳ್ಳೆಯ ಚಿತ್ರ ಅನ್ನೋದು ತಾನಾಗಿ ಆಗುವಂಥದ್ದು. ನಾವು ಮಾಡಿದೆವು ಎಂದು ಅಹಂಕಾರ ಪಡುವುದಲ್ಲ ಎನ್ನುವ ದ್ವಾರಕೀಶ್ ಅವರಿಗೆ ತಮ್ಮ ಸೋಲುಗಳನ್ನು ಮಾತ್ರ ತಾವೇ ಮಾಡಿಕೊಂಡದ್ದು ಎಂಬುದರ ಬಗ್ಗೆ ಪರಿಜ್ಞಾನವೂ ಕೂಡ ಇತ್ತು ಅನ್ನೋದು ಮಹತ್ವದ ಅಂಶ. ದ್ವಾರಕೀಶ್ ಚಿತ್ರರಂಗದಲ್ಲಿ ಗೆದ್ದಿದ್ದಾರೆ, ಸೋತಿದ್ದಾರೆ, ಹಲವೊಮ್ಮೆ ವಿಚಿತ್ರವಾಗೂ ಕಂಡಿದ್ದಾರೆ. ಆದರೆ ಇವೆಲ್ಲವಕ್ಕೂ ಮಿಗಿಲಾಗಿ ನಾವು ಅವರ ಪ್ರತಿಭೆ, ಸಾಹಸ, ಪ್ರವೃತ್ತಿ, ನೀಡಿದ ಕೊಡುಗೆಗಳನ್ನು ಕೂಡ ಗಮನಿಸುವುದು ಮುಖ್ಯವಾದದ್ದು. ಹಲವಾರು ಚಿತ್ರಗಳಲ್ಲಿ ರಾಜ್ ಜೋಡಿಯಾಗಿ, ವಿಷ್ಣು ಜೋಡಿಯಾಗಿ ನಟಿಸಿದ್ದು, ಕನ್ನಡದ ಶ್ರೇಷ್ಠ ಹಾಸ್ಯ ನಟರ ಪರಂಪರೆಯಲ್ಲಿ ಒಬ್ಬರಾಗಿದ್ದು, ಸಿದ್ಧಲಿಂಗಯ್ಯ, ಭಾರ್ಗವ ಅಂತವರನ್ನ ನಿರ್ದೇಶಕರಾಗಿ ಮಾಡಿದ್ದು, ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದು, ವಿದೇಶದ ವೈಭೋಗಗಳನ್ನು ಚಿತ್ರರಸಿಕರು ಕನ್ನಡ ಚಿತ್ರಗಳಲ್ಲಿ ಕಾಣುವಂತೆ ಮಾಡಿದ್ದು, ಕಿಶೋರ್ ಕುಮಾರ್ ಅಂತಹ ಗಾಯಕನನ್ನ ಕನ್ನಡ ಚಿತ್ರರಂಗಕ್ಕೆ ಕರೆತಂದಿದ್ದು, ಪೌರಾಣಿಕ ಚಿತ್ರಗಳು ಮರೆಯಾಗಿದ್ದ ಕಾಲದಲ್ಲಿ ಗುರು ಶಿಷ್ಯರು ಅಂತಹ ಚಿತ್ರ ನಿರ್ಮಿಸಿದ್ದು, ಆಪ್ತ ಮಿತ್ರದಂತಹ ಅಪೂರ್ವ ಯಶಸ್ಸಿನ ಚಿತ್ರ ನಿರ್ಮಿಸಿದ್ದು, ಇವೆಲ್ಲ ದ್ವಾರಕೀಶರ ಅಮೋಘ ಇತಿಹಾಸದ ವಿವಿಧ ಕಾಲಘಟ್ಟಗಳು. ಸ್ನೇಹಿತರೆ, ದ್ವಾರಕೀಶ್ ಅವರಿಗೆ 81 ತುಂಬಿ 82ನೇ ವಯಸ್ಸಿಗೆ ಕಾಲಿಟ್ಟಿದ್ರು. ಆ ದ್ವಾರಕೀಶ್ ಇವತ್ತು ನಮ್ಮ ಜೊತೆಗಿಲ್ಲ. ಬಹಳಷ್ಟು ನೋವಾಗ್ತಾ ಇದೆ. ಅವರ ಈ ಸಿನಿ ಜರ್ನಿ ಆಗಿರಬಹುದು, ಅವರ ಜೀವನ ಹೇಗಿತ್ತು ಅನ್ನೋದನ್ನು ನಾವು ಒಮ್ಮೆ ಮೆಲುಕು ಹಾಕಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಚಿತ್ರರಂಗದಲ್ಲಿ ಇಷ್ಟೊಂದು ಬೆಳಿಬಹುದು ಅಂದರೆ, ಸಿನಿಮಾ ಅಂತ ಅಂದ ತಕ್ಷಣ ದಷ್ಟಪುಷ್ಟವಾಗಿರಬೇಕು, ತುಂಬ ಚೆನ್ನಾಗಿರಬೇಕು ನೋಡೋದಕ್ಕೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಆದರೆ ಅವರು ಅಷ್ಟೊಂದು ಹೈಟ್ ಇರಲಿಲ್ಲ, ಕುಳ್ಳ ಅಂತ ಹೇಳಿ ಅವರು ಖ್ಯಾತಿಯನ್ನು ಪಡೆದುಕೊಂಡಿದ್ದು. ಅಂಥವರು ಅವರ ಮಾತಿನ ಮೂಲಕ, ಅವರ ಚೇಷ್ಟೆಯ ಮೂಲಕ, ಅವರ ಕಾಮಿಡಿ ಮೂಲಕ ಇಡೀ ಕರುನಾಡನ್ನೇ ನಗಿಸಿದಂಥವರು. ಇವತ್ತು ಆ ಮನುಷ್ಯ ಅಥವಾ ವ್ಯಕ್ತಿತ್ವ ನಮ್ಮ ಜೊತೆಗಿಲ್ಲ ಅನ್ನೋದು ಬಹಳಷ್ಟು ನೋವಿನ ಸಂಗತಿ.